ಕತೆ ಬಗ್ಗೆ ಎಷ್ಟು ಕಡಿಮೆ ಗೊತ್ತಿರುತ್ತೋ ಅಷ್ಟು ಒಳ್ಳೆಯದು ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಕತೆನ ಹೆಚ್ಚು ಬಿಟ್ಕೊಟ್ಬಿಟ್ರೂ ಕಷ್ಟ. ಕತೆ ಬಗ್ಗೆ ಸುಳಿವೇ ಇಲ್ಲದ ಹಾಗೆ ಸುಮ್ಮನೆ ನಮ್ಮ ಕತೆ ನಾವೇ ಊಹಾಪೋಹ ಮಾಡ್ಕೊಂಡು ಥಿಯೇಟ್ರಿಗೆ ಬರೋ ಥರ ಮಾಡಿದ್ರೂ ಕಷ್ಟ. ಯಾಕಂದರೆ ಜನ ಇವಾಗ ಎಷ್ಟರ ಮಟ್ಟಿಗೆ ಮುಂದುವರೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಣ್ಣ ಟ್ರೈಲರಿಂದಾಗಲಿ, ಒಂದು ಸಣ್ಣ ಟೀಸರಿಂದಾಗಿ ತಮ್ಮದೇ ಆದ ಕಲ್ಪನೆಗಳ ಜೊತೆ ಥಿಯೇಟ್ರ್ ಒಳಗೆ ಬರ್ತಾರೆ. ಕತೆ ಅವ್ರದ್ದಾದರೆ ಒಪ್ಕೋತಾರೆ. ಕತೆ ಅವ್ರದ್ದಲ್ಲ ಅಂದರೆ ನಮ್ದಲ್ಲಿ ನಾವು ಅಂದ್ಕೊಂಡು ಬಂದಿದ್ದಲ್ಲ ಕತೆ ಇದು ಬೇರೆ ಅಂತ ಬೇಜಾರಾಗ್ಬಿಡ್ತಾರೆ. ಆದರೆ ಸಣ್ಣ ಎಳೆ ಅದೊಂದು ಜನರ ನಂಬಿಕೆ ಜೊತೆಗೆ ಜನರ ವಿಶ್ವಾಸವನ್ನು ಗೆಲ್ಲೋದಿದೆಯಲ್ಲ, ಅದು ಒಂದು ಸಿನಿಮಾದ ಮುಖಾಂತರ ಬಹಳ ದೊಡ್ಡ ಸಾಹಸ ಅದು. ಅಂಥ ಒಂದು ಒಳ್ಳೆ ಸಾಹಸಕ್ಕೆ ಕೈ ಹಾಕಿದ್ದಾರೆ ರೋಹಿತ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಬಹಳ ಕುತೂಹಲವನ್ನು ಕೆರಳಿಸುತ್ತೆ, ಆ್ಯಕ್ಷನ್ ಇದೆ. ಆಮೇಲೆ ತುಂಬ ಮುಖ್ಯವಾಗಿ ಇತ್ತೀಚಿನ ಜನರಿಗೆ ತುಂಬಾ ಮನಸ್ಸನ್ನು ಸೂರೆಗೊಂಡಿರುವಂಥ ಒಂದು ಥ್ರಿಲ್ಲರ್ ಎಲಿಮೆಂಟ್ ಅಂತ ಏನಿದೆ, ಅದು ನಮ್ಮ ಇಡೀ ಸಮಾಜದಲ್ಲಿ ಹಬ್ಬೋಗಿದೆ ಥ್ರಿಲ್ಲರ್ ಅನ್ನೋ ವಿಚಾರ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಕೂಡ ಆ ಥ್ರಿಲ್ಲರ್ ಅನ್ನೋ ವಿಷಯ, ಆ್ಯಕ್ಷನ್ ಅನ್ನೋದು, ಒಂದೇ ಒಂದು ಸುಳ್ಳು ಬಿಟ್ಕೊಡೋದು ಅಂತ ಹೇಳಿದ್ರೆ ಏನದು ದ್ರೋಹ ಅಂತ ಆಗದೆ ನಂಬಿಕೆಯಿಂದ ಅನ್ನೋ ಒಂದು ವಿಚಾರ ಏನಿದೆ, ಇವೆಲ್ಲವೂ ಕೂಡ ಒಂದು ನನಗೆ ಒಂದು ಕ್ಯೂರಿಯಾಸಿಟಿಯನ್ನು ಬರೋ ಹಾಗೆ ಮಾಡ್ತು. ಒಬ್ಬ ಆಡಿಯನ್ಸ್ ಆಗಿ ಭಾಳ ಕಷ್ಟಪಟ್ಟಿದ್ದಾರೆ ರೋಹಿತ್ ಅವರು. ಅಂದರೆ ಮಾಡಲಿಂಗಿಂದ ಆ್ಯಕ್ಟಿಂಗ್ ಬರೋದು, ಅಂದರೆ ನನಗಿಂತ ಹೆಚ್ಚಾಗಿ ತುಂಬ ಅನುಭವ ಇರುವಂಥ ಮೇಡಮ್ ಇಲ್ಲಿ ವೇದಿಕೆ ಮೇಲೆ. ಯಾಕಂದರೆ ಅವರು ನೋಡಿರುವಂಥ ಕಲಾವಿದರು ಬಹಳ ಜನ ಇದ್ದಾರೆ. ಅವರು ಸಾಕಷ್ಟು ಕಲಾವಿದರನ್ನ ನೋಡಿದ್ದಾರೆ. ನಮ್ಮಂಥ ಕಲಾವಿದರನ್ನ ನಾವು ಶುರು ಮಾಡೋದನ್ನು ನೋಡಿದ್ದಾರೆ, ಕೆಲಸ ಮಾಡೋದನ್ನು ನೋಡಿದ್ದಾರೆ, ಬೆಳೆಯೋದನ್ನು ನೋಡಿದ್ದಾರೆ. ಸೊ ಹಾಗಾಗಿ ಅವರ ಆಶೀರ್ವಾದ ನಮಗೆ ಎಲ್ರಿಗೂ ಬಹಳ ಮುಖ್ಯ ಆಗುತ್ತೆ. ಅವರ ಆ ಶುಭಾಶಯಗಳು ನಮಗೆ ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ರೋಹಿತ್, ಆಲ್ ದ ವೆರಿ ಬೆಸ್ಟ್. ರೂಪಾ ಅವರೇ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ನಿರ್ದೇಶಕರು ಸರ್, ನೀವೆಲ್ಲ ಯಾಕೆ ಹಿಂದೆ ಕೂತಿದ್ದೀರಾ? ನೀವೆಲ್ಲ ಮುಂದೆ ಬರ್ಬೇಕು ಸರ್. ಹಿಂದೆ ಕೂತ್ಬಿಟ್ಟಿದ್ದೀರಾ, ಹೀರೋ ಹಿಂದೆ ಕೂತಿದ್ದೀರಾ, ನಿರ್ದೇಶಕರು ಹಿಂದೆ ಕೂತಿದ್ದೀರಾ. ಅದು ಸ್ವಲ್ಪ ಟ್ರೇಲರ್ ಲಾಂಚ್ ದಿನ ನೀವೆಲ್ಲ ಮುಂದೆ ಬರ್ಬೇಕು. ಬನ್ನಿ ಪ್ಲೀಸ್, ಬನ್ನಿ. ಒಳ್ಳೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಾ. ಆಮೇಲೆ ಪಾಪ ಬನ್ನಿ ರೋಹಿತ್, ಪ್ಲೀಸ್ ಬನ್ನಿ ರೋಹಿತ್. ತುಂಬ ಮುಂಚೆಯಿಂದನೇ ಸಿನಿಮಾದ ಪ್ರಮೋಷನನ್ನು ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ಜನರಿಗೆ ತಲುಪಿಸುವಂಥ ನೀವು ಪ್ರಯತ್ನ ಮಾಡಿದ್ದೀರಾ. ಈ ಪ್ರಯತ್ನಕ್ಕೆ ಖಂಡಿತ ನಮ್ಮ ಜನ ಫಲವನ್ನು ಕೊಟ್ಟೇ ಕೊಡ್ತಾರೆ, ಪ್ರೋತ್ಸಾಹವನ್ನು ನೀಡ್ತಾರೆ. ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ಪ್ರತಿಭೆ ಬಂದಾಗ ಅದನ್ನು ನಿರಾಕರಿಸಿದ್ದು ನಮ್ಮ ಸಿನಿಮಾ ರಂಗದ ಚರಿತ್ರೆಯಲ್ಲಿ ಇಲ್ಲ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ರೋಹಿತ್ ಅವ್ರಿಗೆ, ಅವರ ಸಿನಿಮಾ ತಂಡಕ್ಕೆ, ರಕ್ತಾಕ್ಷ ಸಿನಿಮಾಗೆ ಅತಿ ದೊಡ್ಡ ಯಶಸ್ಸನ್ನು ಭಗವಂತ ಕರುಣಿಸ್ಲಿ ಅಂತ ನಾನು ಈ ಮೂಲಕ ಶುಭ ಹಾರೈಕೆಯನ್ನು ಹೇಳ್ತೀನಿ. ಸೂಪರ್ ಸರ್.